ಸ್ವಾಗತ ನಿಮಗೆ ಬಿಂದುಸ್ ಮದರಂಗಿ ಕುಟುಂಬಕ್ಕೆ. ಇವತ್ತು ನಾನು ನಿಮಗೆ ಏನೆಲ್ಲ ಮಾಹಿತಿ ಕೊಡ್ತೀನಿ ಅಂದರೆ ಮೆಹಂದಿ ಬಂದು ಯಾವ ದೇಶದಿಂದ ಬಂತು, ಹಾಗೆ ನಮ್ಮ ಭಾರತದಲ್ಲಿ ಎಷ್ಟು ವರ್ಷಗಳಿಂದ ಉಪಯೋಗ ಮಾಡ್ತಿದ್ದಾರೆ, ಮೊದಲು ಮೆಹಂದಿನ ಏನಕ್ಕೆಲ್ಲ ಉಪಯೋಗಿಸ್ತಿದ್ರು, ಹಾಗೆ ನಮ್ಮ ರಾಜ ರಾಣಿಯರು ಮದುವೆಲಿ ಕೂಡ ಮೆಹಂದಿ ಬಳಸ್ತಿದ್ರ, ಇದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೆಹಂದಿ ಇದ್ರ ಇನ್ನೊಂದು ಹೆಸರು ಹೀನಾ ಅಂತ ನಮ್ಮ ದೇಶದಲ್ಲಿ ಕರೆಯೋದು ಕಮ್ಮಿ, ಆದರೆ ಬೇರೆ ದೇಶದಲ್ಲಿ ಮೆಹಂದಿನ ಹೀನಾ ಅಂತಾನೆ ಕರೀತಾರೆ. ಈ ಮೆಹಂದಿ ಅಥವಾ ಹೀನಾ ನಮ್ಮ ದೇಶದಲ್ಲಿ ಹೇಗೆ ಉಪಯೋಗಕ್ಕೆ ಬಂತು? ಈಜಿಪ್ಟ್ ಅಲ್ಲಿ ಮೊದಲೇ ಉಗಮವಾಗಿದೆ. ಆನಂತರ ಭಾರತಕ್ಕೆ ಬಂದು ಇಲ್ಲಿನ ಧಾರ್ಮಿಕ, ಸಾಂಸ್ಕೃತಿಕ ಹಾಗೆ ಶೃಂಗಾರಿಕದಲ್ಲಿ ಒಂದಾಗಿ ಬೆರೆತೋಗಿದೆ. ಭಾರತದಲ್ಲಿ ಮೆಹಂದಿ ಯಾವಾಗ ಪ್ರಾರಂಭ ಆಯಿತು? ಭಾರತದಲ್ಲಿ ಸುಮಾರು 5,000 ವರ್ಷಗಳಿಂದನೇ ಈ ಮೆಹಂದಿ ಅನ್ನೋದು ಪ್ರಾರಂಭವಾಗಿತ್ತು. ಪ್ರಾರಂಭದಲ್ಲಿ ಇದು ಆಯುರ್ವೇದದಲ್ಲಿ ಔಷಧಿಯಾಗಿ ಉಪಯೋಗಿಸ್ತಿದ್ರು. ಶೀತಹಾರಿಕ ಅಥವಾ ಚರ್ಮ ರೋಗದಲ್ಲಿ ಸಮಸ್ಯೆ ಇವುಗಳಿಂದ ಬಳಲುತ್ತಿದ್ದವ್ರಿಗೆ ಉಪಯೋಗಿಸ್ತಿದ್ರು. ನಂತರ ಅದನ್ನು ಶೃಂಗಾರಿಕ ಅಥವಾ ಅಲಂಕಾರಕ್ಕೆ ಬಳಸಲು ಪ್ರಾರಂಭ ಮಾಡಿದ್ರು. ರಾಜರ ಕಾಲದಲ್ಲಿ ಮತ್ತು ರಾಜರ ಮಹಲ್ಗಳಲ್ಲಿ ಮೆಹಂದಿಯ ಮಹತ್ವ ಏನು? ಹಚ್ಚುತ್ತಾನೆ ನಿನ್ನ ಕೈಗೆ ಮದರಂಗಿ, ಕೆಂಪು ಕೂಡ ನಾಚೋ ಕೆಂಪು ಮದರಂಗಿ. ರಾಜವಂಶಗಳಲ್ಲಿ ವಿಶೇಷವಾಗಿ ಮೊಘಲ್ ಕಾಲದಲ್ಲಿ ರಾಣಿಯರು ಮತ್ತು ರಾಜಕುಮಾರಿಯರು ಈ ಮೆಹಂದಿಯನ್ನು ತುಂಬಾನೇ ಕಲಾಮಯವಾಗಿ ಉಪಯೋಗಿಸ್ತಾರೆ. ಅವರ ಕೈಕಾಲುಗಳು ಬಹಳ ವಿಶೇಷ ಸಂದರ್ಭದಲ್ಲಿ, ಪೂಜೆಯಲ್ಲಿ, ಹಬ್ಬದಲ್ಲಿ, ವಿವಾಹ ಸಮಯದಲ್ಲಿ ಮೆಹಂದಿಯಿಂದ ಅಲಂಕಾರವಾಗಿ ಸುಂದರವಾಗಿ ಕಾಣ್ತಿತ್ತು. ಈ ಕಾಲದಲ್ಲಿ ಮೆಹಂದಿ ಒಂದು ಕಲೆಯಷ್ಟೇ ಅಲ್ಲ, ಒಂದು ಸಿರಿಮೆಯ ಸೂಚಕವಾಗಿ ಪರಿಗಣಿಸಿದ್ದೀವಿ ನಾವು. ಕೇವಲ ಕೈ ಮೇಲೆ ಅಲ್ಲ, ಪಾದದ ಮೇಲೆ, ಬಾಹು ಬೆನ್ನ ಮೇಲೆ ಇತ್ಯಾದಿ ಕಡೆಗೂ ಸೌಂದರ್ಯದ ದೃಷ್ಟಿಯಿಂದ ಅವರು ಮೆಹಂದಿನ ಹಾಕೋತಿದ್ರು. ರಾಜಮನೆತನದಲ್ಲಿ ಮೆಹಂದಿ ಹಾಕಕ್ಕೆ ಅಂತ ಕೆಲವ್ರನ್ನ ನೇಮಕ ಮಾಡ್ಕೊಂಡಿರ್ತಿದ್ರು. ಅವರು ಮೆಹಂದಿ ಕಲೆಯನ್ನ ಬಹಳ ಚೆನ್ನಾಗಿ ಕಲ್ತಿರ್ತಾರೆ. ಕೆಲವೊಮ್ಮೆ ರಾಣಿ ಅವ್ರ ಬಳಿ ಇರೋ ದಾಸಿಯರಿಗೂ ಮೆಹಂದಿ ಹೇಳ್ಕೊಟ್ಟು ಅವ್ರ ಕೈಲಿ ಇವರು ಮೆಹಂದಿ ಹಾಕ್ಸ್ಕೊತಿದ್ರು. ಮೆಹಂದಿ ಮತ್ತೆ ಸಂಸ್ಕೃತಿ. ಮೆಹಂದಿ ಮದುವೆ ಸಮಯದಲ್ಲಿ ಇದೊಂದು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಹಾಗೆ ಮೆಹಂದಿ ಹಚ್ಚಿದಷ್ಟು ಕೆಂಪಾದ್ರೆ ಹೆಚ್ಚಾಗಿ ಗಂಡನನ್ನು ಪ್ರೀತಿಸ್ತಾರೆ ಅಂತ ಈ ನಂಬಿಕೆ ಕೂಡ ಇದೆ. ಕೆಮ್ಮಣ್ಣು ಗುಂಡಿಗೂ ಹೊಟ್ಟೆ ಕಿಚ್ಚು ಆಗೋ ಅಂತ ಕೆಂಪು ಇಲ್ಲಿದೆ. ಕೆಂಗುಲಾಬಿ ರಂಗುಲಾಬಿ ಮದರಂಗಿ, ಹಂಸ ಪಾದ ಹೋಲೋ ಅಂದ ಮದರಂಗಿ, ಪಾದಾಭರಣವೇ ಮದರಂಗಿ. ಇದನ್ನು ಆದರ್ಶ ಮತ್ತೆ ಶಾರೀರ ಶುದ್ಧೀಕರಣಕ್ಕೂ ಕೂಡ ಉಪಯೋಗಿಸ್ತೀವಿ. ಇತ್ತೀಚೆಗೆ ಮೆಹಂದಿ ಕೇವಲ ಮದುವೆಗೆ ಮಾತ್ರ ಅಲ್ಲ, ಫ್ಯಾಷನ್ ಮತ್ತು ಕಲೆಯ ಭಾಗವಾಗಿದೆ. ಹಲವಾರು ಮಾದರಿ ಕೂಡ ಇದೆ. ಅರೇಬಿಕ್, ಇಂಡಿಯನ್, ರಾಜಸ್ಥಾನಿ, ಮಂಡಲ, ಫ್ಲೋರಲ್, ತುಂಬಾ ವಿಧವಾಗಿ ಇವಾಗ ರೂಢಿಯಲ್ಲಿದೆ. ಮೆಹಂದಿ ಒಂದು ಸುಂದರತೆಯ ಸಂಕೇತವಾಗಿದೆ. ಅದು ನಮ್ಮ ಸಾಂಸ್ಕೃತಿಕ ಹಾಗೆಯೇ ಐತಿಹಾಸಿಕ ಔಷಧಿಯುಳ್ಳ ಪರಂಪರೆಗೂ ಸಂಬಂಧಿಸಿದೆ. ಹೆಚ್ಚಿನ ಕಾಲದಲ್ಲಿ ರಾಣಿ ಮಹಾರಾಣಿಯರು ಅವರ ಶೃಂಗಾರಕ್ಕೆ ಬಳಸುತ್ತಿದ್ದ ಈ ಮೆಹಂದಿ ಇವತ್ತಿನ ಹುಡುಗಿಯರು ಮತ್ತು ಮಹಿಳೆಯರ ಕೈಯಲ್ಲಿ ಒಂದು ಕಲೆಯಾಗಿ ಬೆಳೆಯುತ್ತಿದೆ. ಈ ವಿಡಿಯೋದಲ್ಲಿ ಮೆಹಂದಿಯ ಮಹತ್ವ, ಉಪಯೋಗದ ಬಗ್ಗೆ ನನಗೆ ತಿಳಿದಷ್ಟು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಹಾಗೆ ಶ್ರಾವಣ ಮಾಸ ಶುರುವಾಗಿದೆ. ಶ್ರಾವಣ ಮಾಸ ಅಂದ್ರೆ ಹಬ್ಬಗಳ ದಿನ ನಮ್ಮ ಕೈ ಮೆಹಂದಿಯಿಂದ ರಂಗ ಏರಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನು ಇನ್ಮೇಲೆ ಪ್ರತಿದಿನ ಒಂದೊಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದು ತುಂಬಾನೇ ಸುಲಭವಾಗಿ ನೀವೇ ಮನೆಯಲ್ಲಿ
ಹಾಕೊಳ್ಳೋ ರೀತಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ವಿಶೇಷವಾಗಿ ನಾನು ನಿಮಗೆ ಮೆಹಂದಿ ಡಿಸೈನ್ಸ್ ತೋರಿಸೋದನ್ನ ನೀವು ಹಾಕೊಂಡು ಖುಷಿ ಪಟ್ಟರೆ ನನಗೂ ಖುಷಿ ಆಗುತ್ತೆ. ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಈ ಹಬ್ಬದ ಸಮಯದಲ್ಲಿ ನಿಮ್ ಕೈ ಮದರಂಗಿಯಿಂದ ಕಂಗೊಳಿಸ್ಲಿ ಅಂತ ನಾನು ಹಾಗೇನೆ ಬಿಂದೂಸ್ ಮದರಂಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮದರಂಗಿ